ನಾನು ನಿಮ್ಮ ಮಾನಸ್ವಿ, ಬಟ್ ಸದ್ಯಕ್ಕೆ ಲಲಿತಾ. ಜೈ ಲಲಿತಾಯ ಲಲಿತಾ. ನನ್ನ ಹೆಸರು ಶಿವಾಂಕ್ ಅಂತ. ನನ್ನ ಹೆಸರು ಚಂದನ್ ಅಂತ. ನಾನು ನಿಮ್ಮ ಸ್ಪಂದನ. ನಾನು ಶ್ರೀಲಕ್ಷ್ಮಿ. ನನ್ನ ಹೆಸರು ಶ್ರೀನಿಧಿ DS. ನನ್ನ ಹೆಸರು ದರ್ಶಿತ್ ಭಟ್ ಅಂತ. ನಾನು ಜೈಲಲಿತಾ ಧಾರಾವಾಹಿನ ನಿರ್ದೇಶನ ಮಾಡ್ತಾ ಇದ್ದೀನಿ. ಕಿರುತೆರೆಯ ಮಾಧ್ಯಮಕ್ಕೆ ಒಂದು ಹೊಸ ಥರದ ಇನ್ನೊಂದು ಧಾರಾವಾಹಿ ಜೈಲಲಿತಾ. ಈ ಲಲಿತಾ ಪಾತ್ರದ ಆಯ್ಕೆಗೆ ನಾವು ಶುರು ಮಾಡಿದಾಗ ನಮ್ಗೆ ಯಾವ ಥರ ಹುಡುಗಿ ಬೇಕಿತ್ತು ಅಂತಂದರೆ, ಪಟಾಕಿಗೆ ನಾಲ್ಗೆ ಇದ್ದರೆ ಹೇಗಿರುತ್ತೋ ಆ ಥರ ಅಂತಂದರೆ ಅಷ್ಟು ಪಟಪಟ ಅಂತ ಮಾತಾಡಬೇಕಿತ್ತು, ಪಾದರಿಸಿದಂಥ ಗುಣ ಇರಬೇಕಿತ್ತು. ಆ ಥರದ್ದು ನಾವು ಒಂದು ಕಲಾವಿದೆಯ ಹುಡುಕಾಟ ನಾವು ಶುರು ಮಾಡಿದಾಗ ನಮ್ಗೆ ಸಿಕ್ಕಿರೋದು ನಮ್ಮ ಮನಸ್ವಿಯರು. ಶಿ ಇಸ್ ವೆರಿ ನಾಟಿ ಚೂಟಿ. ಎಸ್, ಪಟಾಕಿ ಥರ ಲಲಿತಾ. ಚಟ್ಪಟ ಚಟ್ಪಟ ಅಂತ ಹೇಳ್ತಿರ್ತಾಳೆ. ಯಾರಾದರೂ ಬಂದು ಹೇಳಿದ್ರೆ ಅಲ್ಲೇ ಅವ್ರಿಗಿಂತ ಡಬಲ್ ಆಗಿ ಕೊಟ್ಬಿಡ್ತಾಳೆ ಲಲಿತಾ. ಯೂಶಲಿ ಸೀರಿಯಲ್ ಅಂತ ಬಂದರೆ ಫೀಮೇಲ್ ಓರಿಯೆಂಟೆಡ್ ವರ್ಲ್ಡ್ ಅಂತಲೇ ಹೇಳ್ತಾರೆ, ಬಟ್ ಈ ಸೀರಿಯಲ್ ಆ ಥರ ಇಲ್ಲ. ಅಂದರೆ ಹೀರೋಯಿನ್ಗೆ ಎಷ್ಟು ಇಂಪಾರ್ಟೆನ್ಸ್ ಇದೆಯೋ ಹೀರೋಗೂ ಅಷ್ಟೇ ಇಂಪಾರ್ಟೆನ್ಸ್ ಇದೆ. ಹೆಸರಲ್ಲೇ ಇದೆ ಜೈ ಲಲಿತಾ ಅಂತ. ಜೈ ನಾನು, ಲಲಿತಾ ಹೀರೋಯಿನ್ನು. ಒಂದು ವಾಟರ್ ಮತ್ತು ಒಂದು ಬೆಂಕಿ ಮತ್ತು ಒಂದು ನೀರಿನ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಹೇಗೆ ಒಬ್ಬ ಒರ್ಟ್ ಮನುಷ್ಯನ ಹೇಗೆ ಒಬ್ಬಳು ಹುಡುಗಿ ಬಂದು ಅವನ ಜೀವನದಲ್ಲಿ ಬಂದು ಹೇಗೆ ಆ ಜೀವನ ಚೇಂಜ್ ಮಾಡ್ತಾರೆ, ಹೇಗೆ ಒಂದು ಸರಿದಾರಿಯಲ್ಲಿ ತೊಗೊಂಡೋಗ್ತಾರೆ ಅನ್ನೋದೇ ಇರೋದು. ಅಳು, ನಗು ಮತ್ತು ಕೋಪ, ಶ್ರೀಮಂತಿಕೆ, ಬಡತನ ಎಲ್ಲನೂ ಇರೋದರಿಂದ ನಿಮಗೆ ಎಲ್ಲ ಥರದ ವರ್ಗದವರೆಗೂ ಇದು ಇಷ್ಟ ಆಗುವಂಥ ಒಂದು ಧಾರಾವಾಹಿ. ಇದರಲ್ಲಿ ನಾನು ದೇವರಾಜ್ ಚಕ್ರವರ್ತಿ ಅನ್ನೋವಂಥ ಒಂದು ಹೀರೋನ ತಂದೆ ಪಾತ್ರ ಮಾಡ್ತಿದ್ದೀನಿ. ನಾನು ಸುಮಾರು 40 ವರ್ಷದ ನನ್ನ ಇತಿಹಾಸದಲ್ಲಿ ಅಥವಾ ನನ್ನ ಒಂದು ಪಯಣದಲ್ಲಿ ಈ ಥರದ ಪಾತ್ರ ಮಾಡಿರಲಿಲ್ಲ. ಅಂದರೆ ಸಾಲ್ಟ್ ಆ್ಯಂಡ್ ಪೆಪ್ಪರ್ ಲುಕ್ ಬರೋ ಥರದ್ದು. ಹಳ್ಳಿಯ ರಾಜಕೀಯ, ಶ್ರೀಮಂತ ಮತ್ತು ಬಡವರ ಮಧ್ಯದ ಭೇದ ಭಾವ, ಹಳ್ಳಿಯ ಸಮಸ್ಯೆಗಳು, ಇವುಗಳನ್ನೆಲ್ಲ ಇಟ್ಟುಕೊಂಡು ಕೊಂಚ ವಿನೋದಮಯವಾಗಿ ಹೇಳುವಂತಹ ಪ್ರಯತ್ನ ಈ ಜೈಲಲಿತಾ. ಪ್ರೇಕ್ಷಕರನ್ನ ವರ್ಷಾನುಗಟ್ಟಲೆ ಹಿಡಿದು ಕೂರಿಸ್ಬೇಕು ಅಂತಂದರೆ ಟಿ ವಿ ಮುಂದೆ ವರ್ತಮಾನಕ್ಕೆ ತಕ್ಕಂತೆ ಹೊಸ ಕಥೆಗಳನ್ನ ಮಾಡಬೇಕಾಗುತ್ತೆ. ಪಾತ್ರಗಳಲ್ಲಿ ವೈವಿಧ್ಯತೆಯನ್ನು ತರಬೇಕಾಗುತ್ತೆ. ಆಮೇಲೆ ನಿರೂಪಣೆಯಲ್ಲಿ ಆಕರ್ಷಣೆ ತರಬೇಕಾಗುತ್ತೆ. ಹಾಗೆ ವೀಕ್ಷಕರನ್ನ ಟಿ ವಿ ಮುಂದೆ ಹಿಡಿದು ಕೂರಿಸುವಂಥ ಶಕ್ತಿ ಇರುವಂಥ ಕಲಾವಿದರುಗಳನ್ನ ನಾವು ಆಯ್ಕೆ ಮಾಡಬೇಕಾಗತ್ತೆ. ಕುಟುಂಬದ ಗೌರವ ಮತ್ತು ಪ್ರತಿಷ್ಠೆಯನ್ನು ಕಾಪಾಡೋದಕ್ಕೋಸ್ಕರನೇ ಅವಳ ವಾಯ್ಸನ್ನು ರೈಸ್ ಮಾಡೋವಂಥ ಪಾತ್ರ. ಸೊ ಖಡಕ್ ಆದಂಥ ಪಾತ್ರ. ಅಂದರೆ ಪ್ರತಿಯೊಬ್ಬ ಮನೆಯಲ್ಲೂ ಕೂಡ ಇವಾಗ ಗಂಡ ಯಾವುದೋ ಒಂದು ನಿರ್ಧಾರ ತೊಗೊಂಡಿರ್ತಾನೆ. ಸೊ ಆ ನಿರ್ಧಾರ ಸರಿಯಲ್ಲ ಅಂತ ಹೇಳೋದೇ ಹೆಂಡತಿ ಕೆಲಸ. ಅಂದರೆ ಹೆಣ್ಮಕ್ಳು ತುಂಬ ಅಬ್ಸರ್ವ್ ಮಾಡ್ತಾರೆ, ಇದು ಹಂಗಲ್ಲ ಅಂದರೆ ಯೋಚನೆಗಳನ್ನ ಮಾಡ್ತಾರೆ. ಗಂಡ್ಮಕ್ಳು ಕೆಲವೊಂದೊಂದು ಸಲ ದುಡುಕಿ ನಿರ್ಧಾರಗಳನ್ನ ತೊಗೋತಾ ಇರ್ತಾರೆ. ಅದನ್ನೆಲ್ಲ ತಿದ್ದೋವಂಥದ್ದೇ ಹೆಣ್ಣು, ಅಂದರೆ ಹೆಂಡತಿ, ಮನೆಯ ಒಂದು ಅಮ್ಮ. ಸೊ ಆ ಕೆಲಸ ಈ ಪರಮೇಶ್ವರಿ ಪಾತ್ರ ಮಾಡ್ತಾ ಇದೆ. ಅವಳ ನಿರ್ಧಾರದಲ್ಲಿ ಯಾವುದೇ ರೀತಿಯ ಒಂದು ಅಂದರೆ ತಪ್ಪುಗಳಿರಲ್ಲ. ಅಕ್ಕ ಚಿಕ್ಕ ಬಿಡ್ತಾರಲೆ ಲಲಿತಾನೋ ಕ್ಯಾರೆಕ್ಟರ್, ಲಲಿತಾ ತಂಗಿ ಪಾತ್ರ ಇದು. ಸೊ ತರಲೆಯಾಗಿ ಯಾವಾಗಲೂ ಪಟ್ಪಟ ಅಂತ ಮಾತಾಡಿಕೊಂಡು ಇರುವಂತಹ ಲಲಿತಾಗೆ ತಿದ್ದಿ ಬುದ್ಧಿಯನ್ನು ಹೇಳಿ ಒಂದಿಷ್ಟು ಅಡ್ವೈಸಸ್ಗಳನ್ನ ಕೊಟ್ಟು ಮನೆಯಲ್ಲಿ ಒಂದು ತಾಯಿ ಸ್ಥಾನವನ್ನು ಅಲ್ಲಿ ಇರುವಂತಹ ಪಾತ್ರ ಅನಿತಾ. ಇದರಲ್ಲಿ ಲಲಿತಾ ಪಾಲಿಟಿಕ್ಸಿಗೆ ಬರೋದಕ್ಕೆ ಈ ಕ್ಯಾರೆಕ್ಟರಿಂದನೇ ಒಂದು ಮೂಲ ಉದ್ದೇಶ ಆಗುತ್ತೆ. ನಾನೇ ಅವರಿಗೆ ಫೋರ್ಸ್ ಮಾಡಿ, ಇಲ್ಲ ಒಬ್ಬರು ಮಹಿಳೆ ರಾಜಕಾರಣಿಗೆ ಬರಲೇಬೇಕು, ಇದಕ್ಕೆ ಸ್ಫೂರ್ತಿ ಆಗಲೇಬೇಕು ಅಂತ ತಂದುಕೊಡ್ತೀನಿ. ಮತ್ತು ಈ ಟೈಟ್ಲ್ ಜೈ ಲಲಿತಾ ಯಾಕೆ ಹೀಗಿದೆ ಅಂತಂದರೆ, ಈ ಲಲಿತಂಗೆ ಜಯವಾಗಲಿ ಅನ್ನೋದು ಈ ಟೈಟ್ಲ್ನ ಉದ್ದೇಶ. ಮತ್ತು ಜೈರಾಜ್ ಚಕ್ರವರ್ತಿ ಮತ್ತು ಲಲಿತಾ. ಸೊ ಇದು ಜೈ ಮತ್ತು ಲಲಿತಾ ಕಥೆನೂ ಹೌದು, ಲಲಿತಂಗೆ ಜಯವಾಗಲಿ ಅನ್ನೋ ಕಥೆನೂ ಹೌದು. ಒಂದೇ ಟೈಟಲಲ್ಲಿ ನಾವು 2 ಉದ್ದೇಶವನ್ನು ಇಟ್ಟುಕೊಂಡು ಈ ಟೈಟಲ್ನ ಇಟ್ಟಿದ್ದೀವಿ. ಆವಾಗ ಎಪಿಸೋಡ್ಗಳ ಮಧ್ಯದಲ್ಲಿ ಬೇರೆ ಬೇರೆ ಸೆಲೆಬ್ರಿಟಿಗಳನ್ನು ಗೆಸ್ಟ್ಗಳಾಗಿ ಕರೆತರುವ ಪ್ರಯತ್ನ ಮಾಡ್ತಾ ಇದ್ದೀವಿ. ಮಾಳವಿಕಾ ಅವಿನಾಶ್ ಮೇಡಮ್ ಅವರು ನಮ್ಮ ಒಂದು ಸೀಕ್ವೆನ್ಸಿಗೆ ಗೆಸ್ಟಾಗಿ ಬರ್ತಿದ್ದಾರೆ. ಕಂಪ್ಲೀಟ್ ಪ್ಯಾಕೇಜ್ ಇರುವಂತಹ ಒಂದು ಸೀರಿಯಲ್ ಅಂದರೆ ಜಯಲಲಿತಾ. ಸೊ ಆ ಸೀರಿಯಲ್ ಇದೇ ತಿಂಗಳು ಅಂದರೆ ಡಿಸೆಂಬರ್ 8ನೇ ತಾರೀಕು ರಾತ್ರಿ 9:30ಕ್ಕೆ ನಿಮ್ಮ ಎಲ್ಲರ ಟಿವಿ ಮುಂದೆ ಬರ್ತಾ ಇದೆ. ಡಿಸೆಂಬರ್ 8ರಿಂದ ರಾತ್ರಿ 9ವರೆಗೆ. ಇದೇ ಸೋಮವಾರದಿಂದ ಡಿಸೆಂಬರ್ 8ಕ್ಕೆ ರಾತ್ರಿ 9ವರೆಗೆ ಬರುತ್ತೆ. ತಪ್ಪದೆ ಎಲ್ಲರೂ ವೀಕ್ಷಿಸಿ ಸ್ಟಾರ್ ಸುವರ್ಣದಲ್ಲಿ. ಇದೇ ಡಿಸೆಂಬರ್ 8ರಿಂದ ರಾತ್ರಿ 9:30ಕ್ಕೆ ನಿಮ್ಮ ನೆಚ್ಚಿನ ಸುವರ್ಣ ವಾಹಿನಿಯಲ್ಲಿ ಈ ಧಾರಾವಾಹಿ ಪ್ರಸಾರ ಆಗ್ತಾ ಇದೆ. ದಯವಿಟ್ಟು ನೋಡಿ, ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಡಿಸೆಂಬರ್ 8ರಿಂದ ಜೈಲಲಿತಾ ನಿಮ್ಮೆಲ್ಲರ ಮುಂದೆ ಟಿವಿಯಲ್ಲಿ ಬರ್ತಾ ಇದೆ. ಸುವರ್ಣದಲ್ಲಿ ಡಿಸೆಂಬರ್ 8ನೇ ತಾರೀಕಿಂದ ಪ್ರತಿದಿನ ರಾತ್ರಿ 9ವರೆಗೆ. ಡಿಸೆಂಬರ್ 8ನೇ ತಾರೀಕು ರಾತ್ರಿ 9ವರೆಗೆ ಸ್ಟಾರ್ ಸುವರ್ಣದಲ್ಲಿ ಜೈಲಲಿತಾ ಸೀರಿಯಲ್ ಲಾಂಚ್ ಆಗ್ತಾ ಇದೆ. ಜೈ ಲಲಿತಾ, ಜೈ ಲಲಿತಾ ತುಂಬ ಚೆನ್ನಾಗಿದೆ ಅಲ್ವಾ ಹೆಸರು? ಈ ಸೀರಿಯಲನ್ನು ನೀವು ನೋಡಬೇಕು ಅಂತ ಹೇಳಿದ್ರೆ ಇದೇ ಡಿಸೆಂಬರ್ 8ನೇ ತಾರೀಕು ನಮ್ಮ ಸುವರ್ಣ ವಾಹಿನಿಯಲ್ಲಿ 9ವರೆಗೆ ಬರ್ತಾ ಇದೆ. ನಿಮ್ಮ ಮನೆಗೆ ನಾವೆಲ್ಲರೂ ಬರ್ತಾ ಇದ್ದೀವಿ. ದಯಮಾಡಿ ಈ ಸೀರಿಯಲನ್ನು ನೋಡಿ ಆಶೀರ್ವಾದ ಮಾಡಬೇಕು.